ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನನ್ನ ಕಾರಿನ ರಿವ್ಯೂ ಹೇಳಿದ್ದೆ. ಸೊ ಇವಾಗ ನನ್ನ ಕಾರಲ್ಲಿ ಯಾವ್ಯಾವ ಅಂದರೆ ಕೇಳಿದ್ರು ತುಂಬ ಜನ ಮಾಡಿಫಿಕೇಷನ್ ಏನೇನು ಮಾಡಿಸಿದ್ದೀರಾ, ಎಷ್ಟು ಕಾಸ್ಟು ಏನು. ಸೊ ನಾನು ಕೆಲವೊಂದು ಮಾಡಿಫಿಕೇಷನ್ ಮಾಡ್ಬೇಕಾದ್ರೆ ಕೆಲವೊಂದು ವೀಡಿಯೋದು ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲ ನಿಮಗೆ ಕ್ಲಿಪ್ ವೈಸ್ ಹಾಕೊತ ಹೋಗ್ತೀನಿ. ಸೊ ಕರೆಂಟ್ಲಿ ನಾನೀಗ ಮಾಡಿಫಿಕೇಷನ್ ಮಾಡಿದ್ಮೇಲೆ ನಂದು ಈಗ ಕಾರ್ ಈ ಥರ ಕಾಣ್ತಾ ಇದೆ. ಸೊ ಫ್ರಂಟು ನಾನು ನೋಡಿ, ಈ ಸುಚುಕಿ ಲೋಗೋ ಇದೆಲ್ಲ, ಈ ಸುಚುಕಿ ಲೋಗೋನ ನಾನು ಬ್ಲಾಕ್ಔಟ್ ಮಾಡಿಸಿದ್ದೀನಿ. ನೆಕ್ಸ್ಟು ಫ್ರಾಂಕ್ಸ್ ಅಂತಂದು 3D ಲೆಟರ್ಸಲ್ಲಿ ಹಾಕ್ಸಿದ್ದೀನಿ. ಇದಿಷ್ಟು ಫ್ರಂಟ್ ಪ್ರೊಫೈಲಲ್ಲಿ ನಾನು ಮಾಡಿರೋದು ಮಾಡಿಫಿಕೇಷನ್ನು. ನೆಕ್ಸ್ಟ್ ಬಂದುಬಿಟ್ಟು ನಾನು ಬ್ಯಾಟ್ಮ್ಯಾನ್ ಮಿರರ್ ಹಾಕಿದ್ದೀನಿ. ಇದು ಬ್ಯಾಟ್ಮ್ಯಾನ್ ಮಿರರು. ನಿಮಗೆ ಹಂಗೆ ಪ್ರೈಸ್ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಫಸ್ಟು ನಾನು ಈ 3D ಲೆಟ್ರ್ ಹಾಕ್ಸಿದ್ದೀನಲ್ಲ, ಈ 3D ಲೆಟ್ರ್ ಬಂದುಬಿಟ್ಟು ನಿಮಗೆ ಈ ಸ್ಟಿಕ್ಕರ್ ಶಾಪು ಇದೆಲ್ಲ ಅಲ್ಲಿ ಸಿಗುತ್ತೆ ನಿಮಗೆ. ಇದೊಂದು 600 ರುಪೀಸ್ ಏನೋ ಆಗಿದೆ. ಅದು ಬಿಟ್ಟರೆ ಫ್ರಂಟು, ಈಗೇನು ಫ್ರಂಟ್ ನಾನು ಬ್ಲಾಕ್ಔಟ್ ಮಾಡಿಸಿದ್ದೀನಲ್ಲ, ಇದು ಪ್ಲಸ್ ನನ್ನ ಇದು ಟಾಪಲ್ಲಿ ನಾನು ಫುಲ್ಲು ಬ್ಲಾಕ್ಔಟ್ ಮಾಡಿಸಿದ್ದೀನಿ. ಇದು ನಿಮಗೆ ಗ್ಲಾಸಿ ಫಿನಿಶ್ ನಾನು ಮಾಡಿಸಿರೋದು. ಅದು ಪ್ಲಸ್ ಮತ್ತು ನಾನು ಇದೇನು ಫ್ರಂಟ್ ಇದೆಯಲ್ಲ, ಇದೆರಡೂ ಸೇರ್ಕೊಂಡ್ಬಿಟ್ಟು ನಾನು ಆ್ಯಕ್ಚುಲಿ ರಾಣಮಿನೂರಲ್ಲಿ ಮಾಡಿಸಿರೋದು. ಅದು ಯೂನಿಕಾರ್ ಡೆಕೋರ್ಸ್ ಅಂತಂದು, ಬೇಕಾದ್ರೆ ಅಲ್ಲಿ ಹೋಗಿ ಚೆನ್ನಾಗಿ ಮಾಡ್ತಾರೆ. ಸೊ ಅದು ಮತ್ತು ಇದು ಎರಡೂ ಸೇರಿಸಿ ನನಗೆ ಅರೌಂಡ್ ಒಂದು 4800 ರುಪೀಸ್ ಸಮಥಿಂಗ್ ಅಷ್ಟೇ ಆಗಿದ್ದು. ಸೊ ಬ್ಲಾಕ್ಔಟ್ ಮಾಡಿಸಿರೋದು. ನೆಕ್ಸ್ಟ್ ಅದೇ ನಾನು ಇದು ಹೇಳಿದ್ನಲ್ಲ, ಬ್ಯಾಟ್ಮ್ಯಾನ್ ಮಿರರ್. ಇದೊಂದು ಬ್ಯಾಟ್ಮ್ಯಾನ್ ಮಿರರ್ ಒಂದು 1500 ಇದೆ. ಕೆಲವು ಕಡೆ 1000 ಇದೆ, ಬಟ್ ನಾನು 1000 ಪ್ರಿಫರ್ ಮಾಡಲ್ಲ, ಯಾಕೆಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಇದು 1500 ರುಪೀಸ್ ನಾನು ಮಾಡಿಸಿರೋದು. ಅದು ಬಿಟ್ಬಿಟ್ಟೆ ನೆಕ್ಸ್ಟು ಈ ಕ್ರೋಮ್ ಹ್ಯಾಂಡಲ್, ಇದು ನಿಮಗೆ ಕಂಪ್ನಿದೇ ಹಾಕ್ಸಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟು ನೋಡಿ, ಸೈಡ್ ಪ್ರೊಫೈಲಲ್ಲಿ ರೆಡ್ಡು ಮತ್ತು ಬ್ಲಾಕ್ ಇದೆಯಲ್ಲ, ಸೈಡ್ ಮೋಲ್ಡಿಂಗ್ ಹಾಕ್ಸಿದ್ದೀನಲ್ಲ, ಇದನ್ನು ಕೂಡ ಕಂಪ್ನಿಲೇ ನಾನು ತಗೊಂಡಿದ್ದು, ಮಾರುತಿ ಸುಜುಕಿಲಿ ಹಾಕ್ಸಿರೋದು. ಇದೊಂದು 1900 ರುಪೀಸ್ ಆಯಿತು. ಅದು ಬಿಟ್ಟರೆ ನನಗೆ ಡೋರಿಗೆ ಹ್ಯಾಂಡು ಇದನ್ನೊಂದು ಹಾಕ್ಸಿದ್ದೀನಿ. ನೆಕ್ಸ್ಟು ರೈನ್ ವೈಸರ್ ಒಂದು ಹಾಕ್ಸಿದ್ದೀನಿ. ಇದೆಲ್ಲ ಕಂಪ್ನಿಲಿ ಹಾಕ್ಸಿದ್ದು. ಅದು ಬಿಟ್ಟರೆ ನಿಮಗೆ ನೆಕ್ಸ್ಟು ಬ್ಯಾಕ್ ಪ್ರೊಫೈಲ್ ನೋಡಿ, ಬ್ಯಾಕ್ ಪ್ರೊಫೈಲ್ ಮಾತ್ರ ಅಲ್ಟಿಮೇಟ್ ಕಾಣುತ್ತೆ. ನೆಕ್ಸ್ಟು ನಾನು ಇದಕ್ಕೆ ಸ್ಪಾಯ್ಲರ್ ಹಾಕ್ಸಿದ್ದೀನಿ. ಇದನ್ನು ಕೂಡ ನಾನು ರಾಣಮಿನೂರಲ್ಲಿ ಹಾಕ್ಸಿದ್ದು. ಇದು ನನಗೆ ಅರೌಂಡು ಒಂದು 3200 ರುಪೀಸ್ ಏನೋ ಆಯಿತು. 3500 ರುಪೀಸ್ ಆಯಿತು. ಹೆಂಗೆ ಕಾಣ್ತಿದೆ ನೋಡಿ ಬ್ಯಾಕ್ ಸೈಡಿಂದ. ಸೊ ಹಿಂದ್ಗಡೆ ಕೆಳಗಡೆ ನಾನು ಅದೊಂದು ಬ್ಲಾಕ್ ಕಲರ್ ಒಂದು ಹಾಕ್ಸ್ಬೇಕು. ಇಲ್ಲಿ ಗೊತ್ತಾ, ಇಲ್ಲಿ ನೋಡಿ, ಇದೊಂದು ಬ್ಲಾಕ್ ಮಾಡಿಸ್ಬೇಕು. ಅದು ಕೂಡ ಕಂಪ್ನಿ ಫಿಟ್ಟೆಡಿಂದೇ ಇರುತ್ತೆ. ಅದೊಂದು 2300 ರುಪೀಸ್ ಏನಿದೆ, ಅದೊಂದು ಹಾಕ್ಸ್ಬೇಕು ಬ್ಯಾಕಿಂದು. ಅದು ಬಿಟ್ಟರೆ ಇದಿಷ್ಟು ಆ ಸುಜುಕಿ ಲೋಗೋನು ನಾನು ಬ್ಲಾಕ್ಔಟ್ ಮಾಡಿಸಿ ನೋಡಿರಿ. ನಾನು ನಿಮಗೆ ಈಗ ಅದೇ ಹೇಳಿದ್ನಲ್ಲ, ಈ ವಿಡಿಯೋದಲ್ಲೇ ಕೆಲವೊಂದು ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆ ವಿಡಿಯೋ ಅಂದರೆ ಅವ್ರು ಯಾವ ಥರ ಮಾಡಿಫಿಕೇಷನ್ ಮಾಡ್ತಾಯಿದ್ರು, ಸೊ ಪ್ರೋಸೆಸ್ದು ವಿಡಿಯೋ ನಾನು ಇನ್ಕ್ಲೂಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ, ನೋಡ್ಕೊತ ಬನ್ನಿ. ನೆಕ್ಸ್ಟು ಮಿರರಲ್ಲಿ ನೋಡಿ, 360 ವ್ಯೂವಿಂದು ಒಂದು ಸ್ಮಾಲ್ ಮಿರರ್ ಹಾಕ್ಸಿದ್ದೀನಿ. ಈ ಥರ ಹಾಕ್ಸಿದ್ದೀನಿ. ಇದು ಫುಲ್ಲು ನನಗೆ ಆಲ್ಮೋಸ್ಟ್ ವೈಡ್ ಆ್ಯಂಗಲ್ ಕವರ್ ಆಗುತ್ತೆ. ಒಳಗಡೆ ಬಂದರೆ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಮಾಡಿಫಿಕೇಷನ್ ಇದೆ. ನಾನು ಯಾವ ಥರ ಮಾಡಿಫಿಕೇಷನ್ ಮಾಡಿಸ್ಕೋಬೇಕು ಅಂತಿದ್ದೀನಿ ಅಂದರೆ, ಇದು ನೋಡಿ, ಇದು ನಿಮಗೆ ಗ್ಲಾಸಿ ಫಿನಿಶ್ ಇಲ್ಲ. ಇದು ಕೂಡ ನಿಮಗೆ ಅವ್ರ ಕಡೆ ಯೂನಿಕಾರ್ ಡೆಕೋರಲ್ಲಿ ಸಿಗುತ್ತೆ. ಇದನ್ನು ಕೂಡ ಒಂದು ಸ್ವಲ್ಪ ಚೇಂಜ್ ಮಾಡಿದರೆ ಸ್ವಲ್ಪ ಇನ್ನೂ ನಿಮಗೆ ಪ್ರೀಮಿಯಮ್ ಲುಕ್ ಸಿಗುತ್ತೆ. ಇದೆಲ್ಲ ಟಾಪ್ ಎಂಡಲ್ಲಿ ಸಿಗುತ್ತೆ. ನಂದು ಮಿಡ್ ವೇರಿಯಂಟ್ ಅಲ್ಲ, ಸೊ ಇದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಇದೆಲ್ಲ ಕ್ರೋಮ್ ಗಾರ್ಡ್ ಫಿನಿಶ್ ಬರುತ್ತೆ, ಇದು ಗ್ಲಾಸಿ ಫಿನಿಶು, ಇದೆಲ್ಲ ಚೇಂಜ್ ಮಾಡಿಸ್ಕೋಬೇಕು ಆ್ಯಕ್ಚುಲಿ. ನೆಕ್ಸ್ಟು ಅದು ಬಿಟ್ಟರೆ ನೋಡಿ, ಇದರಲ್ಲಿ ಸ್ಟೇರಿಂಗ್ ಕವರ್ ಒಂದು ಹಾಕ್ಸಿದ್ದೀನಿ. ಇದನ್ನು ಮುಂಚೆ ಆಲ್ರೆಡಿ 3 ಇಯರ್ ಮುಂಚೆನೇ ಹಾಕ್ಸಿದ್ದೆ. ಅದು ಬಿಟ್ಟರೆ ಇದು ನೋಡಿ, ಇದು ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ. ಒಂದು 170 ಏನೋ 200 ರುಪೀಸಲ್ಲೇ ನಿಮಗೆ ಸಿಕ್ಬಿಡುತ್ತೆ.
ಅದು ಬಿಟ್ಟರೆ ಕಂಪ್ನಿ ಫಿಟ್ಟೆಡ್. ಆ್ಯಕ್ಚುಲಿ ನಂದು ಡೆಲ್ಟಾ ಪ್ಲಸ್ ಅಲ್ವಾ, ಸೊ ನನಗೆ ರಿಯರ್ ಎ ಸಿ ಇದು ಮತ್ತು ಆರ್ಮ್ ರೆಸ್ಟ್ ಯಾವುದು ಬರೋಲ್ಲ. ಸೊ ನಾನು ಇದನ್ನು ಕಂಪ್ನಿಯಿಂದನೇ ತರಿಸ್ಕೊಂಡು ಒಂದು 4500 ರುಪೀಸ್ ಆಯಿತು. ಇದು ಯೂನಿಕಾರ್ ಡೆಕೋರಲ್ಲೂ ಸಿಗುತ್ತೆ, ಅವ್ರ ಹತ್ರ ಬೇಕಾದ್ರೆ ಹಾಕ್ಸ್ಕೊಬೋದು ತರಿಸ್ಕೊಂಡು. ಸೊ ನಾನು ಓನ್ಲಿ ನೋಡಿ ಇದಿಷ್ಟು ತೊಗೊಂಡಿದ್ದೀನಿ, ಈ ಥರ ಇದೆ. ಇದೊಂದು 4500 ರುಪೀಸ್ ಆಯಿತು. ಇನ್ನು ಸೀಟ್ ಕವರೆಲ್ಲ ಆವಾಗಲೇ ಸ್ಟಾರ್ಟಿಂಗ್ ಹಾಕ್ಸಿದ್ದೆ, ಒಂದು 10,000 ರುಪೀಸಿನ ಕಾಸ್ಟ್ ಆಗಿತ್ತು ಅಷ್ಟೇ ಸೀಟ್ ಕವರ್ದು. ಅದು ಬಿಟ್ಟರೆ ಮ್ಯಾಟಿಂದೆಲ್ಲ ಅವ್ರದ್ದೇ ಕಂಪ್ನಿದೇ ಇದೆ. ನೆಕ್ಸ್ಟು ಇಲ್ಲಿ ನಾನು ಏನೂ ಚೇಂಜಸ್ ಮಾಡಿಸಿಲ್ಲ. ಇದು ನೋಡಿ, ಇದು ನಂದು ಏನಿದೆ ಆಕ್ಸೆಸರೀಸ್ ಏನಾದರೂ ಕಾರ್ಡ್ ಆಗಲಿ ಏನಾದರೂ ಇಟ್ಕೊಳಕ್ಕೆ ನಾನು ತರಿಸ್ಕೊಂಡಿದ್ದೆ. ಇದು ಒಂದು ಆನ್ಲೈನ್ ಒಂದು 300 ರುಪೀಸ್ ಇದೆ. ನೆಕ್ಸ್ಟು ಇದು ಟಿಶ್ಯೂ ಕವರ್, ನಾನು ಟಿಶ್ಯೂ ಖಾಲಿಯಾಗಿದೆ, ಟಿಶ್ಯೂ ಇಟ್ಕೊಂಡಿದ್ದೆ ಇದರಲ್ಲಿ. ಇದು ಕೂಡ ಆನ್ಲೈನಲ್ಲೇ ನಾನು ತರಿಸಿರೋದು. ಅದು ಬಿಟ್ಟರೆ ನಿಮಗೆ ಇಲ್ಲೊಂದು ಇದು ಸಿಗುತ್ತೆ ನೋಡಿ, ಇದೆಲ್ಲ ಇದು ಮೊಬೈಲ್ ಹೋಲ್ಡರು. ಇದು ಕೂಡ ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದೆ, ಅಮೆಝಾನಲ್ಲಿ ಸಿಗುತ್ತೆ. ಬೇಕಾದ್ರೆ ಲಿಂಕ್ ಹಾಕ್ತೀನಿ, ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು. ಅದು ಬಿಟ್ಟರೆ ನೆಕ್ಸ್ಟು ಮೇಜರು ಯಾವುದೂ ಮಾಡಿಸಿಲ್ಲ. ಆಮೇಲೆ ಇನ್ನೊಂದಿದೆ ನೋಡಿ ಇಲ್ಲಿ, ಇದು ಮೊಬೈಲ್ ಹೋಲ್ಡರ್. ಸುಮ್ಮನೆ ಇವಾಗೆಲ್ಲ ಹೆಂಗೆ ಬರ್ತಿದೆ, ವೈರ್ ಇರೋದೆಲ್ಲ ಬರ್ತಿದೆ, ಅದೆಲ್ಲ ವೈರೆಲ್ಲ ಸುಮ್ಮನೆ ಎಲ್ಲ ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಇದು ನೋಡಿ ವಿತೌಟ್ ವೈರ್, ಅಂದರೆ ಇದನ್ನು ಪುಲ್ ಮಾಡಿದರೆ ವೈರ್ ಬರುತ್ತೆ, ನೀವು ಬೇಕಾದ್ರೆ ಲಾಕ್ ಮಾಡಿ ಬಿಡ್ಬೋದು. ಇಲ್ಲ ನನಗೆ ವೈರ್ ಬೇಡ ಅಂತಂದರೆ ನಿಮ್ಗೆ ಎಷ್ಟು ಬೇಕಾದ್ರೆ ಲೆಂತ್ ತರಬೇಕು ನೋಡಿ, ಇಲ್ಲಿ ತನಕ ಲೆಂತ್ ಬರುತ್ತೆ, ಬೇಡ ಅಂತಂದರೆ ಹೋಗುತ್ತೆ. ಸೊ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಎಷ್ಟು ವೋಲ್ಟು ಏನು ಯಾವ ಥರ ಇದೆ ನೋಡಿ. ಇದರಲ್ಲಿ 2.4 ಇದೆ, ಟೈಪ್ ಸಿ ಇದೆ, 3A ಇದೆ, 2.4 ಇದೆ, ವೋಲ್ಟೇಜ್ ಇದೆಲ್ಲ ನಿಮಗೆ ಈಸಿಲಿ ಗೊತ್ತಾಗುತ್ತೆ ಅಷ್ಟೇ. ನನಗೆ ಅದು ಬಿಟ್ಟರೆ ಇನ್ನು ಮೇಜರು ಅಂದರೆ ಇದು ನೋಡಿ, ಸೀಟ್ ಕವರೆಲ್ಲ ಯಾವ ಥರ ಇದೆ, ಓನ್ಲಿ 10,500 ರುಪೀಸ್ ಅಷ್ಟೇ. ಇದು ದಾವಣಗೆರೆಯಲ್ಲಿ ಇದು ಸೀಟ್ ಕವರೆಲ್ಲ ಹಾಕ್ಸಿದ್ದೀನಿ ಅಷ್ಟೇ. ಇನ್ಯಾವ ಥರ ಮಾಡಿಫಿಕೇಷನ್ ಎಲ್ಲ ಜಾಸ್ತಿ ಮಾಡ್ಸೋಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಮಾಡಿಸ್ಬೇಕು ಅಂತಂದು. ಆಮೇಲೆ ಇನ್ನೊಂದು ಸೀಟ್ ಕವರ್ ನಂದು ಇದರಲ್ಲಿ ಈ ಥರ ಹಾಕ್ಸಿದ್ದೀನಿ ಮ್ಯಾಟು, ಸ್ವಲ್ಪ ಚೇಂಜ್ ಮಾಡಿಸ್ಬೇಕು ಇದೊಂದು ಮ್ಯಾಟ್ನ. ಅದು ಬಿಟ್ಟರೆ ನೆಕ್ಸ್ಟು ಇನ್ನು ನನಗೆ ಇರೋದು ಏನಂತಂದರೆ ಇನ್ನೂ ಸ್ವಲ್ಪ ಚೇಂಜಸ್ ಮಾಡಿಸ್ಬೇಕು. ಯಾವ ಥರ ಅಂತಂದರೆ ನಿಮಗೆ ಇಲ್ಲಿ ಇದು ಕಾಣ್ತಿದೆಯಲ್ಲ, ಇಲ್ಲೊಂದು ಸ್ವಲ್ಪ ಇನ್ನೊಂದು ಮೋಲ್ಡಿಂಗ್ ಥರ ಏನೊಂದು ಬರುತ್ತೆ, ಅದೊಂದು ಚೇಂಜ್ ಮಾಡಿಸ್ಬೇಕು. ನೋಡಿ ಲೈಟ್ ಹಾಕ್ಸಿದ್ದೀನಿ ಇಲ್ಲಿ, ಇದು ಫಾಗ್ ಲೈಟು. ಇದನ್ನು ಕೂಡ ನಾನು ಯೂನಿಕಾರ್ ಡೆಕೋರಲ್ಲೇ ಹಾಕ್ಸಿದ್ದೀನಿ. ಇದು ನಿಮಗೊಂದು 7,000 ಏನೋ ಬಂತು. ಲೈಟ್ ಮಾತ್ರ ಹೆವಿ ಫೋಕಸ್ ಇದೆ. ಏನಕ್ಕೆ ಅಂತಂದರೆ ನನಗೆ ಲಾಂಗ್ ಡ್ರೈವ್ ಎಲ್ಲ ಮಾಡಬೇಕಾದ್ರೆ ತುಂಬ ಈ ಲೈಟ್ ಎಲ್ಲ ನನಗೆ ಸಾಕಲ್ಲ, ಕಂಪ್ನಿಯಿಂದ ಬರೋ ಲೈಟೆಲ್ಲ ನಮಗೆ ಫೋಕಸ್ಸೇ ಇರೋದಿಲ್ಲ. ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಲೈಟ್ ಹಾಕ್ಸ್ಕೊಂಡಿದ್ದೀನಿ ಇದನ್ನು. ಆಮೇಲೆ ಲುಕ್ ಮಾತ್ರ ನಿಜವಾಗ್ಲೂ ಇದೆಲ್ಲ ಮಾಡಿಫೈ ಮಾಡಿಸಿದ್ಮೇಲೆ ಲುಕ್ ಸಖತ್ತಾಗಿದೆ. ಆಮೇಲೆ ತುಂಬ ಜನ ಕೇಳ್ತಿದ್ರು ಎಲ್ಲಿ ಮಾಡಿಸ್ಕೊಂಡ್ರಿ ಅಂತ. ಸೊ ಯೂನಿಕಾರ್ ಡೆಕೋರಲ್ಲೇ ನಾನು ಆಲ್ಮೋಸ್ಟ್ 90% ನನ್ನ ಕಾರು ಮಾಡಿಫಿಕೇಷನ್ ಆಗಿರೋದು. ನೋಡಿ ಫುಲ್ ವ್ಯೂ ಒಂದು ರೌಂಡ್ ವಾಕರ್ ರೌಂಡ್ ತೋರಿಸ್ಬಿಡ್ತೀನಿ ನಿಮಗೆ, ಈ ಥರ ಕಾಣುತ್ತೆ. ಆಮೇಲೆ ಇಲ್ಲೊಂದು ಬಿಟ್ಟೆ ನಾನು ಆ್ಯಕ್ಚುಲಿ ಸೇಫ್ಟಿ ಗಾರ್ಡ್. ಇದು ಒಂದು ಸಲ ಆಕ್ಸಿಡೆಂಟ್ ಆಗಿತ್ತು, ಅಂದರೆ ಯಾರೋ ಒಬ್ಬನ ಬೈಕ್ನ ತಿವಿದೋಗಿದ್ದ. ಸೊ ಅವಾಗಿಂದ ನಾನು ಇದೊಂದು ಎಕ್ಸ್ಟ್ರಾ ಹಾಕ್ಸಿದ್ದೀನಿ ನಾನು. ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ನಿಮಗೆ ಲಿಂಕ್ ಕೊಡ್ತೀನಿ. ಯಾವುದೇ ನಿಮಗೆ ಐಟಮ್ಸಿಂದ ಲಿಂಕ್ ಬೇಕು ಅಂದರೂ ಕೇಳಿ, ನಾನು ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಹೇಳಿ, ನನ್ನ ನೇಮ್ ಹೇಳ್ಕೊಂಡು ಹೋದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಲ್ಲಿ. ಸೊ ನಾನು ಅವರಿಗೂ ಹೇಳಿದ್ದೀನಿ ಯಾವ ಥರ ಬಂದರೆ ಡಿಸ್ಕೌಂಟ್ ಕೊಡಿ ಅಂತ, ಅವರು ಹೊಂದಿದ್ದಾರೆ. ಸೊ ನಿಮ್ಗೆ ಏನಾರು ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ ಗಾಯ್ಸ್, ಬಾಯ್, ಟೇಕ್ ಕೇರ್.